ಅರ್ಥಶಾಸ್ತ್ರದ ABCD ಗೊತ್ತಿರುವ ಯಾರೂ ಕೂಡ ಈ ರೀತಿಯ ಕಂಪ್ಯಾರಿಸನ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಿರ್ಮಲಾ ಸೀತಾರಾಮನ್ ರವರು ಮತ್ತೆ ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ. ನಿನ್ನೆಯ ಸಭೆಯಲ್ಲಿ ಅವರು ಕರ್ನಾಟಕದ ತೆರಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ 2 ಸುಳ್ಳುಗಳನ್ನೇ ಹೇಳಿದ್ದಾರೆ. ಅವ್ರು ಹೇಳ್ತಾರೆ 2004ರಿಂದ 2014 ಮಧ್ಯೆ 10 ವರ್ಷಗಳಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿದ್ದಂಥ ಒಟ್ಟು ಅನುದಾನ 81,795 ಕೋಟಿ ರೂಪಾಯಿಗಳು. ಅದೇ ನಾವು ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ 2024 ಈ 10 ವರ್ಷಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಒಟ್ಟು ಅನುದಾನ 2,93,226 ಕೋಟಿ ರೂಪಾಯಿಗಳು. ಇಷ್ಟೊಂದು ಜಾಸ್ತಿ ಕೊಟ್ಟಿದ್ದೀವಿ, ಹಾಗಿದ್ರೂ ಕೂಡ ತೆರಿಗೆ ಅನ್ಯಾಯ ಆಗಿದೆ ಅಂತ ಕರ್ನಾಟಕದವರು ಹೇಳ್ತಾ ಇದ್ದಾರೆ ಅಂತ ನಿರ್ಮಲಾ ಸೀತಾರಾಮನ್ ರವರು ಮಾತಾಡಿದ್ದಾರೆ. ತೇಜಸ್ವಿ ಸೂರ್ಯ ಅಂತವರು ಇಂಟರ್ವ್ಯೂಗಳಲ್ಲಿ ಇದನ್ನೇ ಮಾತಾಡಿದ್ರು. ನೋಡಿ, 81,795 ಕೋಟಿ ರೂಪಾಯಿ ಅವ್ರು ಕೊಟ್ಟಿರೋದು, ನಾವು 10 ವರ್ಷದಲ್ಲಿ ಕೊಟ್ಟಿರೋದು 2,93,226 ಕೋಟಿ ರೂಪಾಯಿ. 2ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಓದಿರೋ ಹುಡುಗಂಗೆ ಗೊತ್ತಾಗುತ್ತೆ ಇದು 2 ಲಕ್ಷ ಕೋಟಿ ಜಾಸ್ತಿ ಅನ್ನೋದು ಅಂತ ತೇಜಸ್ವಿ ಸೂರ್ಯ ಕೂಡ ಮೊನ್ನೆ ಹೇಳಿದ್ರು.